ಹೇಳಿಯೋದು, ನಮ್ಮ ಸಿಸ್ಟರ್ಗೆ ಹೇಳಿಯೋದು, ನಮ್ಮ ಬ್ರದರ್ಗೆ ಹೇಳ್ಕೊಂಡು ಹೋಗಿ ಇಲ್ಲಿ ಈ ರೂಮ್ನಲ್ಲಿ ಬಂದು ಕುಂತಿದ್ದಾರೆ ಅವರು. ಆವಾಗ ನಾವು ಅಲ್ಲಿ ಮಲ್ಕೊಂಡೀವಿ. ಹೊಡೆದು ಏನು ಅಜ್ಜ ಏನಾಯಿತು ಅಂದರೆ, ನಿಮ್ಮ ಮನೆಯಲ್ಲಿ ಯಾರೋ ನುಗ್ಗಿದ್ದಾರೆ ನೋಡಪ್ಪ, ನಾವು ಕಂಪ್ಲೇಂಟ್ ತೊಗೊಳ್ಳಿ ಸರ್ ಅಂದರೆ ಡಿಸ್ಟರ್ಬ್ ಆಗಿ ಇಮಿಡಿಯೇಟ್ ಬಾಯಿನಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಬ್ಲಡ್ ಕರ್ಕೊಂಡು ಹೋಗಿದ್ರೆ ಡಾಕ್ಟ್ರ್ ಏನಂದ್ರು, ಇಲ್ಲ ಸೀರಿಯಸ್ ಆಗಿಬಿಟ್ಟಿದೆ, ಈ ಅಮ್ಮ ಉಳಿಯೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇನೇ ಡೆತ್ ಅವರು. ವಿತ್ 4 ರಿಸರ್ವೆನ್ಸ್, 4 ಪೊಲೀಸ್ ಜೀಪ್ಸ್ ವಿತ್ ರೈಫಲ್ಸ್ ತಗೊಂಡು ನಾನು ಅಲ್ಲಿ ನಿಂತಿದ್ರೆ ಅಲ್ಲಿನಿಂದ ಹಿಡಿದು ಫುಲ್ ಇದು ಎಲ್ಲ ಪೊಲೀಸ್, ರೋಡ್ ಎಲ್ಲ ಟಿಫನ್ ಮಾಡೋಕ್ಕೆ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೊಟ್ಟಿ ಹಿಂಗೆ ತೊಗೊತಾ ಇದ್ದೀನಿ. ಎದ್ದಾಳಮ್ಮ ಅಂತ ಹೇಳಿ, ಇಲ್ಲೇ ಇರ್ತೀನಿ. ಅಲ್ಲಿ ಒಂದು ಗುಡ್ಸಲಿತ್ತಂತ ಹೇಳಿಲ್ಲ, ಅಲ್ಲೇ ನಿಂತಿದ್ಲಾಕಿ. ನಾನಂದೆ, ಈ ವಾರೆಂಟ್ ಬಂದು ಯಾರು ದೊಡ್ಡವರು ಇದಾರಲ್ಲ ಬಳ್ಳಾರಿನಲ್ಲಿ ಕುಂತಿದಾರ ಅವರು ಎಲ್ಲರ ಮೇಲೆ ಆಗಬೇಕಾಗಿರೋದು, ನನ್ನ ಮೇಲೆ ಯಾಕೆ ಬಂದಿದೆ ಇದು? ನಾನು ಏನು ಕಾಣಿಸ್ತಾ ಇದ್ದೀನಿ ಸರ್ ಇವ್ರಿಗೆ, ಪೊಲೀಸ್ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ರೌಡಿ ಶೀಟರ್ ಕಾಣ್ತಾ ಇದ್ದೀನಾ? ನನಗೆ ಇವರೆಲ್ಲ ಇಷ್ಟು ಜನ ಬಂದಿದ್ದಾರಲ್ಲ. ಒಂದು 6 ಮಂತ್ಸ್ಗೆ ನಮ್ಮ ಫಾದರ್ಗೆ ಸ್ಟ್ರೋಕ್ ಆಯಿತು, ಬ್ರೈನ್ ಸ್ಟ್ರೋಕ್. ಅವ್ರಿಗೆ ಒಂದು ಕೈ ಒಂದು ಕಾಲು ಬಿದ್ದೋಯ್ತು, ಬಾಯಿ ಮಾತಾಡೋಕ್ಕೆ ಬರ್ತಿದ್ದಿಲ್ಲ. ಆ ಥರ ಹೇಳ್ತಿದ್ದೆ ನಾನು. ಏನು ಹೆದರ್ಕೋಬೇಡ, ಏನಾಗ್ತೈತೆ ನೋಡೋಣ, ದೇವರ ಮೇಲೆ ಭಾರ ಹಾಕಿ ಮುಂದೆ ಹೋಗೋಣ. ಮಾನ್ಯ ವೀಕ್ಷಕರೇ, ವಿಶೇಷ ಅತಿಥಿ ಇದ್ದಾರೆ. ನಿಮಗೆಲ್ಲ ಗೊತ್ತು, ಇತ್ತೀಚೆಗೆ ರಿಪಬ್ಲಿಕ್ ಬಳ್ಳಾರಿ ಅನ್ನುವಂಥದ್ದು ಒಂದು ಆರ್ಟಿಕಲ್ ತುಂಬ ಫೇಮಸ್ ಆಗಿತ್ತು. ನೀವು ಎಲ್ಲ ನನಗೆ ಕಾಮೆಂಟ್ಸನ್ನು ಹಾಕಿದ್ರ, ಯಾರು ಏನು ಅಂಥೇಳಿ. ಪೇಟೆಯವರಾದಂಥ ಗೌಸಿಯಾ ಖಾನ್ ಅವರು ಬಳ್ಳಾರಿ ರಾಜ್ಯವನ್ನು ಆಳ್ತಾ ಇತ್ತು. ಆಗ ಅವರು 12ನೇ ಕ್ಲಾಸ್ ವಿದ್ಯಾರ್ಥಿನಿ. ಇದರರ್ಥ ಅವ್ರು ಯಾವಾಗ 18ರಿಂದ 19 ವರ್ಷ ಇರ್ಬೋದಾ? ಈ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ರಾಜ್ಯವನ್ನೇ ಆಳೋರ ಕೈಯಲ್ಲಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರ ಹೋರಾಟದ ಕತೆ ಇವತ್ತು ಕೇಳುವ. ಏನೆಲ್ಲ ಆಗುತ್ತೆ ಅವ್ರ ಜೀವನದಲ್ಲಿ. 5 ವರ್ಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಸರ್, ನನ್ನ ಹೆಸರು ಎಂ ಗೌಸಿಯಾ ಖಾನ್. ಯಾವುದೇ ರೀತಿಯ ಸೆಟಲ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿ ಏನ್ ಮಾಡ್ತೀರಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನಿಮ್ಮ ಮೇಲೆ ಆಕ್ಷನ್? ಇದು ಎಲ್ಲ ನಡೀತಾ ಇದೆ ಡೇ ಬೈ ಡೇ. ಒಂದು ದಿವಸ 1 o'clockಗೆ ನೈಟ್ನಲ್ಲಿ ಇವ್ರು ಏನು ಮಾಡಿದ್ದಾರೆ, ಪ್ರೀ ಪ್ಲ್ಯಾನ್ ಇವ್ರದ್ದು. ಮನೆದು ಫ್ಯೂಸ್ ತೆಗೆದ್ಬಿಟ್ಟಿದ್ದಾರೆ. ಕರೆಂಟ್ ಇಲ್ಲ ನಮ್ಮ ಮನೆಯಲ್ಲಿ. ಫ್ಯೂಸ್ ತೆಗೆದು ಆ ಕಡೆ ಸೈಡ್ ಒಂದು ಡೋರ್ ಇದೆ, ಫ್ರಂಟ್ ಡೋರ್. ಆ ಫ್ರಂಟ್ ಡೋರ್ಗೆ ನಾವು ಯಾವಾಗನ ಇರಲಿ ಲಾಕ್ ಮಾಡಿ ಇಡ್ತೀವಿ. ಆ ಲಾಕ್ ತೆಗಿಯಕ್ಕೆ ಬಂದಿಲ್ಲ ಅಂದರೆ ಅವರು ಕಟ್ ಮಾಡಿ, ಈ ಕಡೆ ಸೈಡ್ ಕೂಡ ಕಟ್ ಮಾಡಿ, ಒಳಗಡೆ ಡೋರ್ ಹಿಂಗೆ, ಈ ಡೋರ್ ಹಿಂಗೆ ತೆಗೆದು ಒಳಗಡೆ ನುಗ್ಗಿದ್ದಾರೆ. 25 ಮೆಂಬರ್ಸ್, 25 ರೌಡೀಸ್ ವಿತ್ ಲಿಕ್ಕರ್ ಬಾಟಲ್ಸ್ ಇದೆ ಅವ್ರ ಕೈನಲ್ಲಿ. ಇದು ವೆಪನ್ಸ್ ಇದ್ದಾವೆ. ವೆಪನ್ಸ್ ಮೀನ್ಸ್ ಒಂದು ರಾಡ್ಸ್, ದೊಡ್ಡ ಕಡ್ಗಿಗಳು, ಟಾವಲ್ಸ್ ಮತ್ತು ಲಿಕ್ಕರ್ ಬಾಟಲ್ಸ್, ಫೈರ್ ಎಲ್ಲ ಇಟ್ಕೊಂಡು ಒಳಗಡೆ ಬಂದಿದ್ದಾರೆ. ಇಲ್ಲ, ಇದು 2 ಮನೆಯಲ್ಲಿ ಈ ರೂಮ್ನಲ್ಲಿ ಬಂದು ಕುಂತಿದ್ದಾರೆ ಅವರು. ಆವಾಗ ನಾವು ಅಲ್ಲಿ ಮಲ್ಕೊಂಡೀವಿ. ಇದಕ್ಕೆ ಇಲ್ಲಿ ಒಂದು ಡೋರ್ ಇತ್ತು ಸರ್, ಫ್ರಂಟ್ ಡೋರ್. ಇದು ಎಲ್ಲ ಇದು ಮಾಡಿದ್ದಕ್ಕೆ ನಾವು ತೆಗೆದ್ಬಿಟ್ಟಿವಿ. ಇಲ್ಲಿ ಡೋರ್ ಇತ್ತು. ಬಂದಿದ್ದ ತಕ್ಷಣವೇ ನಮಗೆ ಗೊತ್ತಿಲ್ಲ. ಆವಾಗ ಏನಾಯಿತು, ಆ ಕಡೆ ಸೈಡ್ ಒಂದು ಅಜ್ಜ ಇರ್ತಾರೆ. ನಮ್ಮ ಸ್ವಲ್ಪ ಲ್ಯಾಂಡ್ ಇದೆ ಆ ಕಡೆ ಸೈಡ್. ಆ ಲ್ಯಾಂಡ್ ಬಿಟ್ಟು ಒಂದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಹತ್ರ ಒಂದು ಅಜ್ಜ ಇದ್ದರು. ಅವ್ರು ಏನು ಮಾಡಿದರು, ಬಂದು ಈ ಕಡೆ ಸೈಡ್ನಿಂದ, ಈ ಕಡೆ ಒಂದು ಡೋರ್ ಇತ್ತು ಸರ್ ನಮ್ಮ ಮನೆ ಹತ್ರ, ಈ ಕಡೆ ಒಂದು ಒಳಗಡೆ ಬಂದು ನಮ್ಮ ಫಾದರ್ಗೆ ಚಾನ್ ಅಂತ ಹೇಳಿ ಡೋರ್ ಹೊಡೆದು ಏನು ಅಜ್ಜ ಏನಾಯಿತು ಅಂದರೆ, ನಿಮ್ಮ ಮನೆಯಲ್ಲಿ ಯಾರೋ ನುಗ್ಗಿದ್ದಾರೆ ನೋಡಪ್ಪ. ನಮ್ಮ ಫಾದರ್ ಅಚ್ಚರಿ ಆಗಿಬಿಟ್ರು. ಏನಪ್ಪ ಇಷ್ಟು, ನಾವು ಇವಾಗೆ ಜಸ್ಟ್ ಮಲ್ಕೊಂಡೀವಿ, ಯಾರು ಬಂದಿದ್ದಾರೆ ಅಂತ ಹೇಳಿ. ಅವಾಗೆ ಸ್ವಲ್ಪ ನಾವು ಟಾರ್ಚ್ ಹಾಕಿ ನೋಡಿದ್ರೆ ಎಲ್ಲರೂ ಇಲ್ಲಿ ಈ ರೂಮ್ನಲ್ಲಿ ಎಲ್ಲರೂ ಒಂದು ಸೈಡ್ನಲ್ಲಿ ಕುಂತುಬಿಟ್ಟಿದ್ದಾರೆ. ಇವ್ರು ಆ ಕಡೆ ಸೈಡ್ ಡೋರ್, ಅಲ್ಲಿ ಕೂಡ ಒಂದು ಡೋರ್ ಇದೆ ಮಧ್ಯದಲ್ಲಿ. ಅದು ಡೋರ್ ಓಪನ್ ಮಾಡಿದ್ರೆ ನಾವೆಲ್ಲ ಸಿಕ್ಬಿಡ್ತೀವಿ ಇವರಿಗೆ. ಈ ಅಜ್ಜ ನಮಗೆ ಸೇವ್ ಮಾಡ್ದಂಗೆ. ನಾವು ಹೊರಗಡೆ ಬಂದು ನಾವು ಇದು ಮಾಡಿ ಇವಾಗ ನಾನು ಪೊಲೀಸ್ ಅವ್ರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದೆ. ನೋಡಿ ಸರ್, ನಮ್ಮ ಮನೆಯಲ್ಲಿ 40 to 30 ಮೆಂಬರ್ಸ್ ರೌಡೀಸ್ಗೆ ಇದು ಮಾಡಿದ್ದಾರೆ, ರಾತ್ರಿ ಅಟ್ಯಾಕ್ ಆಗಿದೆ ನಮ್ಮ ಮೇಲೆ, ಬರ್ರಿ ಎಲ್ಲರೂ ಒಳಗಡೆ ಕುಂತಿದ್ದಾರೆ ಅಂದರೆ, ಬರ್ತೀವಿ, ನಾವು ಆನ್ ಡ್ಯೂಟಿನಲ್ಲಿ ಇದ್ದೀವಿ, ಬರ್ತೀವಿ ಯಾರ್ಯಾರು ಬಂದಿಲ್ಲ. ಅವಾಗ ನಾವು ಎಷ್ಟೊತ್ತ ಕಾಯಬೇಕು. ಆವಾಗ ನಾವು ಏನು ಮಾಡಿವಿ, ನಮ್ಮ ಬ್ರದರ್ಸ್, ನಾನು, ನಮ್ಮ ಫಾದರ್ ಏನು ನಿಂತಿದ್ರು, 2 ಆಟೋ ಡ್ರೈವರ್ಸ್, ಏನಾಗಿದೆ ಅಂತ ಹೇಳಿ ಇಲ್ಲಿ ಏರಿಯಾನಲ್ಲಿ ಬಂದು, ನಿಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ, ಎಲ್ಲರ ಹತ್ರ ಕರೆಂಟ್ ಇದೆ ಅಂದರೆ ಅಲ್ಲಿ ಬ್ಯಾಟ್ರಿ ಹಾಕಿ ನೋಡಿದರೆ ಫೀಸೇ ತಕ್ಕೊಂಡ್ಬಿಟ್ಟಿದೆ. ಅದು ಫೋಟೋಸ್ ಕೂಡ ನನ್ನ ಹತ್ರ ಇದೆ. ಮನೆ ಧ್ವಂಸ ಮಾಡಿದ್ದು ಕೂಡ ಫೋಟೋಸ್ ನನ್ನ ಹತ್ರ ಇದೆ. ಅದರಲ್ಲಿ ನಾವು ಅಷ್ಟು 35 ಮೆಂಬರ್ಸ್ನಲ್ಲಿ ಎಲ್ಲ ಅಲ್ಲೇ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಎಸ್ಕೇಪ್. ಅವಾಗ ಕೂಡ ಪೊಲೀಸರಿಗೆ ಹೇಳ್ತಾ ಇದ್ದೀನಿ, ನೋಡಿ ಸರ್, ಇಷ್ಟು ದೊಡ್ಡ ಸೈಜ್ ಕಲ್ಲೆಲ್ಲ ತೊಗೊಂಡು ಬಂದಿದ್ದಾರೆ, ನೋಡಿ ಬರ್ರಿ ಸರ್, ಯಾರ್ಯಾರು ಬರೋಕ್ಕೆ ರೆಡಿ ಇಲ್ಲ. ಆವಾಗ ಹೊಡೆತ ಬಿದ್ದಿದೆಲ್ಲ, ಅದರಲ್ಲಿ 3 ಮೆಂಬರ್ಸ್ಗೆ ನಾವು ಹಿಡ್ಕೊಂಡು ಅಲ್ಲಿ ಇದೇ ಕಂಬ ಇತ್ತು. ಆ ಕಂಬನಲ್ಲಿ 3 ಜನ ಕಟ್ಟಾಕಿ
ಪೊಲೀಸವ್ರಿಗೆ ಬರೋಕ್ಕೆ ಹೇಳಿದ್ರೆ ಒಬ್ಬರು ಬರೋಕ್ಕೆ ರೆಡಿ ಇಲ್ಲ. ನಾನು ಅವಾಗ ಹೋಗ್ತಾ ಇರೋ ದಾರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ. ಆ ದಾರಿನಲ್ಲಿ ಒಂದು ಕೆನಲ್ ಬರ್ತದೆ. ಆ ಕೆನಲ್ ಹತ್ರ ಜಮೀಲ್ ಅಂತ ಒಬ್ಬನು ಮತ್ತು ಖಾಲಿದ್ ಇಬ್ಬರು ಕುಂತಿದ್ರು ಅಲ್ಲಿ. ಅವ್ರ ಜೊತೆನೇ ಇರ್ತಾರೆ, ಇವ್ರ ಜೊತೆ ಎಲ್ಲರೂ ಒಂದು ಗ್ಯಾಂಗ್ ಇವ್ರದ್ದು ಕುಂತಿದ್ರು. ನಾನು ಇವ್ರು ಯಾಕೆ ಇಲ್ಲಿ ಕುಂತಿದ್ದಾರೆ ಇಷ್ಟೊತ್ತು ಅಂತ ಹೇಳಿ ಅಬ್ಸರ್ವೇಷನ್ ಮಾಡಿದೆ, ಹೇಳಿದೆ. ಅದು ಕೂಡ ಕಂಪ್ಲೇಂಟ್ನಲ್ಲಿ ಬರೆದೆ. ಇವರೆಲ್ಲ ಈ ಕಡೆ ಕುಂತಿದ್ರು, ನಮ್ಮ ಡೋರಿಂದು ಲಾಕ್ ಬ್ರೇಕ್ ಮಾಡಿದ್ರು, ಮನೆಯಲ್ಲಿ ಈ ಥರ ನುಗ್ಗಿದ್ರು, ಇಷ್ಟು ಜನನಲ್ಲಿ ನಾವು ಇಷ್ಟು ಮಾರಿ ಅಂತ ಹೇಳಿ ಒಬ್ಬ ಹುಡುಗ ಅವ್ರು ಇಷ್ಟು ಜನಕ್ಕೆ ಹಿಡಿದು ಕೊಟ್ಟರೆ ಪೊಲೀಸ್ ಇವ್ರ ಮೇಲೆ ಕೇಸ್ ಬುಕ್ ಮಾಡಿಲ್ಲ, ಅವ್ರಿಗೆ ಇಮಿಡಿಯೇಟಾಗಿ ರಾತ್ರಿನೇ ರಿಲೀಸ್ ಮಾಡಿಬಿಟ್ರು. ನಮ್ಮ ಮುಂದೆ ಏನು ಹೇಳಿದರು, ಅವರೇ ರಿಲೀಸ್ ಮಾಡಿದ್ದಾರೆ. ನಮ್ಮ ಮುಂದೆ ಏನು ಹೇಳ್ತಾರೆ, ಅವ್ರು ಓಡೋಗ್ಬಿಟ್ಟಿದ್ದಾರೆ, ಕುಡ್ದಿದ್ರು ಓಡೋಗ್ಬಿಟ್ಟಿದ್ದಾರೆ ಅಂತ ಇದ್ದಾರೆ. ನಾನು ಅವಾಗೆ ನನಗೆ ಇನ್ನೂ ಜಾಸ್ತಿ ಇದು ಆಯಿತು. ಇವರೇನಪ್ಪ, ನಾನು ಅದು ಎಲ್ಲ ಆಗೋತ್ತಾಗ ಮಾರ್ನಿಂಗ್ 5 o'clockವರೆಗೆ ನಾನು ಸ್ಟೇಷನ್ನಲ್ಲೇ ಇದ್ದೀನಿ. ಕಂಪ್ಲೇಂಟ್ ತೊಗೊಳ್ಳಿ ಸರ್ ಅಂದರೆ, ನೀನೇ ಬರೆದು ಕೊಡಮ್ಮ, ನೀನೇ ಬರೆದು ಕೊಡು, ಅಟ್ಲೀಸ್ಟ್ ಪೆನ್ ಪೇಪರ್ ಆದರೂ ಕೊಡ್ರಿ ಸರ್. ಯಾರು ನನಗೆ ಪೆನ್ ಪೇಪರ್ ಕೊಡೋಕೆ ರೆಡಿ ಇಲ್ಲ, ಮತ್ತೆ ಬರೀರಿ ಕಂಪ್ಲೇಂಟ್ ನನಗೇನೆ ಹೇಳ್ತಾರೆ. ನಾನು ಅಂದೆ, ಪೆನ್ ಪೇಪರ್ ಆದರೂ ಕೊಡಿ ಸರ್, ನಾನೇ ಕಂಪ್ಲೇಂಟ್ ಬರೀತೀನಿ ಅಂದರೆ ನನಗೆ ಕೊಡೋಕೆ ರೆಡಿ ಇಲ್ಲ. ಮತ್ತು ನಾನೇನು ಮಾಡಿದೆ, ಆಯಿತು ಬಿಡಿ ಸರ್, ನಾನು ಮನೆಗೆ ಹೋಗಿ ಪೆನ್ ಪೇಪರ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಮತ್ತೆ ನಾನು ಮನೆಗೆ ಬಂದರೆ ಏನಂತಾರೆ ನನಗೆ, ಮನೆಗೆ ಬಂದು ಮತ್ತೆ ಸ್ಟೇಷನ್ಗೆ ಹೋದರೆ, ಏನಮ್ಮ ರಾತ್ರಿನಿಂದ ನಿಂದೆ ಆಗಿಬಿಟ್ಟಿದೆ, ಇವಾಗ ಬೆಳಗ್ಗೆ ಹರಿತು, ನಾವು ಊಟ ನಾಷ್ಟ ಏನು ಮಾಡೋದು ಮಾಡಬಾರ್ದೇನಮ್ಮ, ನಿನ್ನ ಸಲುವಾಗಿ ನಾವು ಸ್ಟೇಷನ್ನಲ್ಲೇ ಕುಂದಿರ್ಬೇಕಾ ಅಂತ ಹೇಳಿದರು. ನಾನಂದೆ, ನೀವೇ ಹೇಳಿದ್ರಲ್ಲ ಸರ್ ಕಂಪ್ಲೇಂಟ್ ಬರಲಿರಿ ಅಂದರೆ ನೀವು ಬರೋಕ್ಕೆ ರೆಡಿ ಇಲ್ಲ, ಪೆನ್ ಪೇಪರ್ ಕೊಡಿ ಅಂದರೆ ನೀವು ಕೊಡೋಕ್ಕೆ ರೆಡಿ ಇಲ್ಲ, ಮತ್ತು ನನಗೇನೆ ಹೇಳಿದರು ಬರೀ ಅಂತ ಹೇಳಿ. ನಾನು 5 ಗಂಟೆ ಆಯಿತು ಮನೆಗೆ, ನಾನು ಕೂಡ ನಿದ್ದೆ ಮಾಡಿಲ್ಲ ನಿಮ್ಮ ಹಾಗೇನೆ. ನಾನು ಮನೆಗೆ ಹೋಗಿ ತಗೊಂಡು ಬರೋ ತನಕನೇ ನೀವು ಇಷ್ಟು ಹೇಳ್ತೀರಲ್ಲ ಅಂತ ಹೇಳಿದರು. ಆಯ್ತಮ್ಮ, ನೀನು 10 ಗಂಟೆಗೆ ಬಂದು ಕಂಪ್ಲೇಂಟ್ ಕೊಡು. ನಾನೇನು ಮಾಡಿದೆ, 10 ಗಂಟೆಗೆ ಹೋಗಿ ಮತ್ತೆ ಕಂಪ್ಲೇಂಟ್ ತೊಗೊಂಡಿಲ್ಲ, 10 ಗಂಟೆಗೆ ಕೂಡ ತೊಗೊಂಡಿಲ್ಲ, 12 ಗಂಟೆ ತೊಗೊಂಡಿಲ್ಲ. ಮತ್ತು ನಾನೇನು ಮಾಡಿದೆ, ಇವರೇನು ಇಷ್ಟು ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಮತ್ತು ನಾನು ಇನ್ನೊಬ್ಬರು ಇದ್ದಾರೆ, ಇಬ್ಬರು ಹೋಗಿವಿ. ಅವಾಗಿ ಕೂಡ ನಮ್ಮ ಕಂಪ್ಲೇಂಟ್ ತೊಗೊಳಕ್ಕೆ ರೆಡಿ ಇಲ್ಲ. ಆಮೇಲೆ ನಾವು ಇಲ್ಲೇ ಕುಂತು ಬಿಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಅವಾಗೆ ನೀವು ಇದು ಮಾಡಿರಿ, ಅವ್ರಿಗೆ ಬಂದು ಉತ್ತರ ಕೊಡ್ರಿ ಅಂತ ಹೇಳಿದೆ ನಾನು. ಅವಾಗೆ ಕೂಡ ಕಂಪ್ಲೇಂಟ್ ಇದು ಮಾಡಿಲ್ಲ. ಆಮೇಲೆ ನಾನು ಏನು ಮಾಡಿದೆ, SP ಫೋನ್ ಮಾಡಿದೆ, ಸರ್ ಈ ಥರ ಇನ್ಸಿಡೆಂಟ್ ನಡೆದಿದೆ, ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಕಂಪ್ಲೇಂಟ್ ತೊಗೊತ ಇಲ್ಲ, ನಾವು ಕಂಪ್ಲೇಂಟ್ ಎಲ್ಲಿ ಕೊಡಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಯಾರು ನನ್ನ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಿಲ್ಲ ಅವ್ರ ಹೆಸರು, ಅಲ್ಲಿ ಸ್ಟೇಷನ್ನಲ್ಲಿ SHO ಯಾರಿದ್ರು ಅವ್ರ ಹೆಸರು, ರೈಟರ್ ಯಾರು ಅವ್ರ ಹೆಸರು ಎಲ್ಲ ಹಾಕಿ ಕಂಪ್ಲೇಂಟ್ ನಾನು ಸೀದಾ SP ಆಫೀಸ್ಗೆ ಕಳಿಸಿ ಅದರಲ್ಲಿ ಲಾಸ್ಟ್ನಲ್ಲಿ ಕನ್ಕ್ಲೂಷನ್ನಲ್ಲಿ ಮತ್ತು ಒಂದು ಲಾಸ್ಟ್ ಪ್ಯಾರನಲ್ಲಿ ಏನು ಬರೆದ್ರೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಯಾರ್ಯಾರು ದೌರ್ಜನ್ಯ ಮಾಡಿದ್ದಾರೆ ಅವರೆಲ್ಲರಿಗೆ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ತಕ್ಕ ಇದು ಕಾನೂನಿನ ಕ್ರಮ ತಗೋಬೇಕು ಅಂತ ಹೇಳಿದೆ. ಅವ್ರೇನು ತಗೊಂಡಿಲ್ಲ. ಮತ್ತೆ ಅದೇ 8-4 days ಬಿಟ್ಟು ನನ್ನ ಮೇಲೇ ವಾರೆಂಟ್ ತೊಗೊಂಡು ಬಂದು ನನ್ನ ಮೇಲೇ ಅರೆಸ್ಟ್ ವಾರೆಂಟ್ ಇದು ಮಾಡ್ಕೊಂಡು ಬಂದರು ಪೊಲೀಸ್. ನಾನಂದೆ, ನನಗೆ ವಾರೆಂಟ್ ತೊಗೊಂಡು ಬಂದ್ರಲ್ಲ, ಅವರ ವಾರೆಂಟ್ ತೊಗೊಂಡು ಬರೋ ಟೈಮ್ನಲ್ಲಿ ಅವಾಗ ನಮ್ಮ ತಂಗಿಗೆ ಸ್ವಲ್ಪ ಫೀವರ್ ಇತ್ತು. ನಾನು ಕುಂತ್ಕೊಂಡು ನಾಷ್ಟ ಮಾಡಕತ್ತಿದ್ವಿ ಬೆಳಗ್ಗೆ 7 o'clock 7:30 ಆಗ್ತಿತ್ತು ಟೈಮ್. ಇಮ್ಮಿಡಿಯೇಟಾಗಿ ನಮ್ಮ ಹೊಸಪೇಟೆನಲ್ಲಿ 5 ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. ಒಂದು ರೂರಲ್ ಪೊಲೀಸ್ ಸ್ಟೇಷನ್, ಟೌನ್ ಪೊಲೀಸ್ ಸ್ಟೇಷನ್, TB ಡ್ಯಾಮ್ ಪೊಲೀಸ್ ಸ್ಟೇಷನ್, ಎಕ್ಸ್ಟೆನ್ಷನ್. ಆ ದಿನ ನಮ್ಮ ಮನೆ ಹತ್ರ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ 4-5 ಡಿಪಾರ್ಟ್ಮೆಂಟ್ಸ್ ಅವರು ಮತ್ತೆ 2-3-4 ರಿಸರ್ವ್ ಬ್ಯಾಂಕ್ಸ್ ಮನೆ ನಿಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದ ಅಥವಾ ವಾರೆಂಟ್ ತಗೊಂಡು ಈ ಮನೆಗೆ ಬಂದಿದ್ದ? ಅದು ವಾರೆಂಟ್ ತಗೊಂಡು ಅಷ್ಟು ಪೊಲೀಸ್ ವ್ಯಾನ್ಸ್, ಪೊಲೀಸ್ ಜೀಪ್ಸ್ ಮತ್ತೆ ವಿತ್ ವೆಪನ್ಸ್. ವಾರೆಂಟ್ ತಂದಿದ್ರ ಇಲ್ವಾ? ತಗೊಂಡ್ ಬಂದಿದ್ರು. ಏನಂತ ಹೇಳಿ ಅದು ನನಗೆ ಅವಾಗ ತೋರಿಸಿಲ್ಲ. ಫಸ್ಟ್ ಅವರು ಎಲ್ಲ ಬಂದ್ರಲ್ಲ ವಿತ್ 5 ಪೊಲೀಸ್ ಡಿಪಾರ್ಟ್ಮೆಂಟ್ಸ್, ಎಷ್ಟು ಸ್ಟೇಷನ್ಸ್ ಇದ್ದಾವೆ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ವಿತ್ 4 ರಿಸರ್ವ್ ವ್ಯಾನ್ಸ್, 4 ಪೊಲೀಸ್ ಜೀಪ್ಸ್ ವಿತ್ ರೈಫಲ್ಸ್ ತಗೊಂಡು ನಾನು ಅಲ್ಲಿ ನಿಂತಿದ್ರೆ, ಅಲ್ಲಿನಿಂದ ಹಿಡಿದು ಫುಲ್ ಇದು ಎಲ್ಲ ರೋಡ್ ಎಲ್ಲ ಕವರ್ ಮಾಡಿ ಅದರಲ್ಲಿ 2 ಮೆಂಬರ್ಸ್ ನಮ್ಮ ಮನೆ ಒಳಗಡೆ ಬಂದರು. ನಾನು ಇನ್ನೂ ಹಿಂಗೆ ತೊಗೊತಾ ಇದ್ದೀನಿ, ಟಿಫನ್ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೊಟ್ಟಿ ಹಿಂಗೆ ತೊಗೊತಾ ಇದ್ದೀನಿ. ಎದ್ದಾಳಮ್ಮ ಅಂತ. ನಾನಂದೆ, ಯಾಕೆ ಎದ್ದಾಳ್ಬೇಕು ಸರ್, ನಾನೇ ಅಂದರೆ ನಿನ್ನ ಮೇಲೆ ವಾರೆಂಟ್ ಇದೆ, ನಿನಗೆ ಅರೆಸ್ಟ್ ಮಾಡೋಕ್ಕೆ ಬಂದೆ. ನಾನಂದೆ ಅವಾಗ, ಆಯಿತು ವಾರೆಂಟ್ ಇದೆ, ಅರೆಸ್ಟ್ ಮಾಡೋಕ್ಕೆ ಬಂದೀನಿ, ವಾರೆಂಟ್ ತೋರಿಸಿ ಸರ್ ಅಂತ ಹೇಳಿದೆ. ವಾರೆಂಟ್ ಯಾಕೆ ತೋರಿಸ್ಬೇಕು, ನಾವು ಹೇಳಿದ್ದು ಅರ್ಥ ಆಗೋದಿಲ್ಲ. ನಾನಂದೆ, ನೀವು ಹೇಳಿದ ತಕ್ಷಣವೇ ವಾರೆಂಟ್ ಅಂತ ಹೇಳಿ ಎದ್ದು ನಿಂತು ಬಿಡಬೇಕು ಏನು ಸರ್ ಅಂತ ಕೇಳಿದೆ ನಾನು. ಜಾಸ್ತಿ ಮಾತಾಡಬೇಡ ಅಂತ ಹೇಳಿದರು. ನಾನಂದು ಜಾಸ್ತಿ ಮಾತಾಡೋಕ್ಕೆ ನಾನು ನಿಮಗೆ ಏನು ಬೇರೆ ಕ್ವಶನ್ಸ್ ಕೇಳ್ತಾ ಇಲ್ಲ, ನಿಮ್ಗೆ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಸರ್, ನಾನು ಬರೋದಿಲ್ಲ, ನನಗೆ ವಾರೆಂಟ್ ತೋರಿಸ್ಬೇಕು, ನಾನು ಬರ್ತೀನಿ ಅಂತ ಹೇಳಿದೆ. ತೋರಿಸಿಲ್ಲ. ನಾನು ಇಮಿಡಿಯೇಟಾಗಿ ಏನು ಮಾಡಿದೆ,
ಬರಬೇಕು ಈಕಿ ಬರ್ತಾ ಇಲ್ಲ ಅಂತ ಹೇಳಿ ನಮ್ಮ ಫಾದರ್ಗೆ ಎಳಿಯೋದು, ನಮ್ಮ ಬ್ರದರ್ಸ್ಗೆ ಎಳಿಯೋದು, ನಮ್ಮ ಸಿಸ್ಟರ್ಗೆ ಎಳಿಯೋದು, ನಮ್ಮ ಬ್ರದರ್ಗೆ ಎಳ್ಕೊಂಡು ಹೋಗಿ ಜೀಪ್ನಲ್ಲಿ ಕುಂದಿಸ್ಬಿಟ್ರು, ಇನ್ನೊಂದು ಬ್ರದರ್ಗೆ ಕರ್ಕೊಂಡು ಹೋಗಿ ಜೀಪ್ನಲ್ಲಿ ಕುಂದಿಸ್ಬಿಟ್ರು. ಈಕಿ ಅದು ಹೆದರಾದ್ರೂ ಬರ್ತಾಳೆ ಈಕಿ ಅಂತ ಹೇಳಿ ಮತ್ತು ನಮ್ಮ ಫಾದರ್ಗೆ ಎಳಿಯೋದು ಸ್ಟಾರ್ಟ್ ಮಾಡಿದ್ದು. ನಾನಂದು ಯಾಕೆ ಎಳಿತಿದ್ದೀರಿ ಸರ್ ನೀವೆಲ್ಲರಿಗೆ ಅಂದರೆ ನಮ್ಮ ಸಿಸ್ಟರ್ ಅವಾಗ ಏನು ಅಳೋದು ಸ್ಟಾರ್ಟ್ ಮಾಡಿಬಿಟ್ಲು. ಈ ಎಲ್ಲರಿಗೆ ಕರ್ಕೊಂಡು ಹೋಗಿ ಜೀಪ್ನಲ್ಲಿ ಕುಂದಿಸ್ತಾ ಇದ್ದಾರಲ್ಲ, ನಿನಗೆ ಏನು ಮಾಡಿಬಿಡ್ತಾರೆ ಅಂತ ಹೇಳಿ ನನಗೆ ಹೇಳಿದ್ಲು. ನಾನಂದೆ ನಮ್ಮ ಸಿಸ್ಟರ್ ಅಳ್ತಾ ಇರೋದು ನೋಡಿ, ಏನು ಇದು ಮಾಡ್ಕೋಬೇಡಮ್ಮ, ನೀನು ಒಳಗಡೆ ಹೋಗಂತ ಹೇಳ್ತಿದ್ದೀನಿ. ಆಕೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಲ್ಲಿ ಒಂದು ಗುಡಿಸಲಿತ್ತಂತ ಹೇಳಿಲ್ಲ, ಅಲ್ಲೇ ನಿಂತಿದ್ಲು ಆಕಿ. ನಾನು ಅದು ಫೋಟೋಸ್ ಇದೆ. ಹೋಗಮ್ಮ ಒಳಗಡೆ, ನೀನು ಹೋಗೋಕ್ಕೆ ರೆಡಿ ಇಲ್ಲ. ನಾನು ಅದು ಪೇಪರ್ ತೊಗೊಂಡು ನಾನು ಕಂಪ್ಲೇಂಟ್ ಪೇಪರ್ ತೊಗೊಂಡು ನಾನು ಕಂಪ್ಲೇಂಟ್ ಕೊಟ್ಟಿರು ಈ ಥರ, ನೀವು ನನ್ನ ಮೇಲೆ ವಾರೆಂಟ್ ತೊಗೊಂಡು ಬಂದಿರಲ್ಲ, ಅರೆಸ್ಟ್ ಮಾಡಬೇಕಾಗಿ ನನಗೆ ಯಾಕೆ ಅರೆಸ್ಟ್ ಮಾಡೋಕ್ಕೆ ಬಂದಿರಾ, ನನಗೆ ವಾರೆಂಟ್ ತೋರಿಸಿ ಅಂದರೆ ಈಕಿ ಕೇಳ್ತಾ ಇಲ್ಲ ಅಲ್ಲ ಅಂತ ಹೇಳಿ ನಾನು ಅಲ್ಲೇ ನಿಂತೀನಿ. ಇಮಿಡಿಯೇಟ್ ಆಗಿ ನಾನು ಏನು ಮಾಡಿದೆ, ಅವರು ಮತ್ತು ಅವ್ರ ಬೆಂಬಲಿಗರಿಗೆ ಅರೆಸ್ಟ್ ಮಾಡಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಬಟ್ ಇವ್ರು ನೋಡಿದ್ರೆ ಎಲ್ಲ ನನ್ನ ಮೇಲೆ ತೊಗೊಂಡು ಬಂದು ನನ್ನ ಮೇಲೆ ಇದು ಮಾಡಿ ಮತ್ತೆ ನಾನು SP ಸರ್ಗೆ ಫೋನ್ ಹಚ್ಚಿದೆ. ಸರ್ ಹಾಗೆ ಕೇಳಿದೆ ಡೈರೆಕ್ಟಾಗಿ, ನಾನು ಏನು ಕಾಣಿಸ್ತಾ ಇದ್ದೀನಿ ಸರ್ ಇವ್ರಿಗೆ ಪೊಲೀಸ್ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ, ಏನು ನಾನು ದೊಡ್ಡ ವುಮೆನ್ ಟ್ರಾಫಿಕಿಂಗ್ ಕಾಣ್ತಾ ಇದ್ದೀನಾ, ಇಲ್ಲ ನಾನು ದೊಡ್ಡ ಈ ಸ್ಮಗ್ಲಿಂಗ್ ಕಾಣ್ತಾ ಇದ್ದೀನಾ, ಇಲ್ಲ ನಾನು ದೊಡ್ಡ ಏನಾದರೂ ರೌಡಿ ಶೀಟರ್ ಕಾಣ್ತಾ ಇದ್ದೀನಾ, ನನಗೆ ಇವರೆಲ್ಲ ಇಷ್ಟು ಜನ ಬಂದಿದ್ದಾರಲ್ಲ ಡಿಪಾರ್ಟ್ಮೆಂಟ್ ಅವರು, ನೀವು ಕೇಳಬೇಕು ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇಷ್ಟು ಜನ ಯಾಕೆ ಬಂದಿದ್ದಾರೆ, ವಿತ್ ರೈಫಲ್ಸ್ ತೊಗೊಂಡು ಯಾಕೆ ಬಂದಿದ್ದಾರೆ, ಏನು ನಾನು ದೊಡ್ಡ ಏನಾದರೂ ರೈಫಲ್ಸ್ ತೊಗೊಂಡು ಬಂದಿದ್ದಾರಲ್ಲ ಸರ್, ನಾನು ಏನು ಕಾಣ್ತಾ ಇದ್ದೀನಿ ಅಂತ ಈಕಿ ಕೇಳ್ತಾ ಇಲ್ಲಲ್ಲ ಮಾತು ಅಂತ ಹೇಳಿ ಮತ್ತೆ ಲೇಡಿ ಪೊಲೀಸ್ ಅವ್ರಿಗೆ ಕರೆಸಿದ್ರು. ಲೇಡಿ ಪೊಲೀಸ್ CPI ಎಲ್ಲರೂ ಬಂದರು. ಬಾರಮ್ಮ, ನಾನು ಬರೋದಿಲ್ಲ ಮೇಡಮ್, ನನಗೆ ವಾರೆಂಟ್ ತೋರಿಸೋ ತನಕ ನಾನು ಕಾಲೇ ಇಡೋದಿಲ್ಲ ಅಂತ ಹೇಳಿದ್ಮೇಲೆ ಆಫೀಸರ್ಸ್ ಅವ್ರ ಹತ್ರ ಪೇಪರ್ ಇಸ್ಕೊಂಡು ನನಗೆ ತೋರಿಸಿದ್ರು. ನಾನಂದೆ ಈ ವಾರೆಂಟ್ ಬಂದು ಯಾರು ದೊಡ್ಡವರು ಇದ್ದಾರಲ್ಲ ಬಳ್ಳಾರಿನಲ್ಲಿ ಕುಂತಿದಾರ ಅವರು ಎಲ್ಲರ ಮೇಲೆ ಆಗ್ಬೇಕಾಗಿರೋದು, ನನ್ನ ಮೇಲೆ ಯಾಕೆ ಬಂದಿದೆ ಇದು ಅಂತ ಹೇಳಿದೆ ನಾನು. ಯಾಕಂದ್ರೆ ಅವ್ರ ಬೆಂಬಲ ನಿಂತದಾನೆ, ಇವ್ರ ಬೆಂಬಲನಿಂದ ಇವ್ರು ಮಾಡ್ತಾ ಇದ್ದಾರೆ, ಇವ್ರ ಬೆಂಬಲದಿಂದ ಪೊಲೀಸ್ ಅವನಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ನನ್ನ ಮೇಲೆ ಬರ್ತಾ ನಾನು ಇದರಲ್ಲಿ ನಾನು ಝೀರೋ, ಬಟ್ ನನಗೆ ಯಾಕೆ ಇದು ಮಾಡ್ತಿದ್ದೀರಾ ಅಂತ ಕೇಳಿದೆ ನಾನು. ಇಲ್ಲ ನೀವು ಬರಬೇಕು, ನಾನು ಬರೋದಿಲ್ಲ, ನಾನು ಬರೋದೇ ಇಲ್ಲ, ನೀವು ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಅದರಲ್ಲಿ ಆ ವಾರೆಂಟ್ ಅಲ್ಲಿ ನಿಮ್ಮ ಹೆಸರು ಮೆನ್ಷನ್ ಮಾಡಿದ್ರೆ? ಹೌದು. ಏನಂತ ಹೇಳಿ? ನಾನು ನಾನು ಜಗಳ ಮಾಡ್ತೀನಿ, ಮತ್ತೆ ಹೋಗಿ ಎಲ್ಲರಿಗೆ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀನಿ, ಏನೇನೋ ಬರೆದಿದ್ರು. ಯಾಕೆ ನಾನಂದೆ ಇಷ್ಟೆಲ್ಲ ಬರ್ದಿರಲ್ಲ ನನ್ನ ಮೇಲೆ ಅಲಿಗೇಷನ್, ಒಂದು ಅಲಿಗೇಷನ್ ನೀವು ಪ್ರೂವ್ ಮಾಡಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ನಿಮ್ಮ ವಾರೆಂಟ್ ಅಂತ ಹೇಳಿದೆ. ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಮಾಡೇ ಇಲ್ಲ. ನನ್ನ ಹತ್ರ ಆದರೂ ಪ್ರೂಫ್ ಇದೆ, ಇವರು ಬಂದಿರೋದು, ಇವ್ರು ಮಾಡಿರೋದು, ನನ್ನ ಓಣಿನಲ್ಲಿ ಪ್ರೂಫ್ ಇದೆ, ಮತ್ತು ಪೊಲೀಸ್ ಕಂಪ್ಲೇಂಟ್ ಮಾಡಿರೋದು, ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ಕೊಟ್ಟಿರೋದು, ಪೊಲೀಸ್ಗೆ ಫೋನ್ ಮಾಡಿರೋದು ಎಲ್ಲ ರೆಕಾರ್ಡ್ಸ್ ಇದೆ ನನ್ನ ಹತ್ರ. ನೀವು ನನಗೆ ಹೆಂಗೆ ಇದು ಮಾಡೋಕ್ಕೆ ಸಾಧ್ಯನೇ, ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೀವು ಮಾಡ್ತಾ ಇರೋದು ನನ್ನ ಮೇಲೆ ದೌರ್ಜನ್ಯನೇ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಅದು ನನಗೆ ಕರ್ಕೊಂಡು ಇದು ಮಾಡೋಕ್ಕೆ ಮತ್ತೆ ಇನ್ನೂ ಬೇರೆ ಡಿಪಾರ್ಟ್ಮೆಂಟ್ಸ್ ಪೊಲೀಸವ್ರಿಗೆ ಕರೆಸಿದ್ರು. ನಾನು ಬರೋದಿಲ್ಲ ಅಂತ ಹೇಳಿ, ಆಮೇಲೆ ಬಾ ಅಮ್ಮ ನೀನು ಯಾಕೆ ಹಿಂಗೆ ಮಾಡತ್ತಿದೀಯಾ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಕರ್ಕೊಂಡು ಹೋದರು ನನಗೆ ಕೋರ್ಟ್ ಹತ್ರ. ಅಲ್ಲಿ ತಹಸೀಲ್ ಕೋರ್ಟ್ನಲ್ಲಿ ನನಗೆ ಅಪೇರ್ ಮಾಡಿದ ತಕ್ಷಣ ಅಲ್ಲಿ ನನಗೆ ಗೊತ್ತಿರೋ ಪರಿಚಯದವರು 2 ಅಡ್ವೊಕೇಟ್ಸ್ ಬಂದರು. ಏನಮ್ಮ ನಿನಗೆ ಯಾರು? ಇಲ್ಲ ಸರ್ ನೋಡಿ ನಾನು ಏನೇನು ಮಾಡಿಲ್ಲ, ಅದು ಗಾಡ್ ಗಿಫ್ಟ್ ನನಗೆ. ಇಮಿಡಿಯೇಟಾಗಿ ನಾನು ಅದು ಆವತ್ತು 2nd ಡೇ ಕೂಡ ರಜಾ, 3rd ಡೇ ಕೂಡ ರಜಾ, 4th ಡೇ ಕೂಡ ರಜಾ, ನನಗೆ ಪರ್ಮನೆಂಟ್ ಆಗಿ ಜೈಲಲ್ಲಿ ಹಾಕ್ಬೇಕಂತ ಅವ್ರು ಪ್ಲಾನ್ ಮಾಡಿಬಿಟ್ಟಿದ್ರು. ಶುಕ್ರವಾರ ಮಾಡಿ ಇದು ಮಾಡಿದ್ರು. ನಾನು ಇದು ಏನು ಪ್ರೀ ಪ್ಲಾನ್ ಕಾಣಿಸ್ತಾ ಇದೆಯಲ್ಲ ನನಗೆ ಅಂತ ಹೇಳಿ ನಾನು ದೇವ್ರ ಮೇಲೆ ಭಾರ ಹಾಕಿದೆ. ದೇವರಿದ್ದಾನೆ, ನನಗೆ ಯಾರು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ದೇವರಿದ್ದಾನೆ ಬಿಡು ಅಂತ ಹೇಳಿ ಹೋದೆ. ಬಂದು ಅವ್ರು ಏನು ಹೇಳಿದರು, ಏನಮ್ಮ ಇಲ್ಲಿ ನೋಡಿ ಸರ್ ನನಗೆ ಇಲ್ಲಿಗಲ್ ವಾರೆಂಟ್ ಇಶ್ಯೂ ಮಾಡಿ ನನಗೆ ಈ ಥರ ಕರ್ಕೊಂಡು ಬಂದಿದ್ದಾರೆ, ನನ್ನ ಕಂಪ್ಲೇಂಟ್ ಲೆಟರ್ ಈ ಥರ ಇದೆ ಅಂತ ಕಂಪ್ಲೇಂಟ್ ಲೆಟರ್ ತಗೊಂಡೇ ಹೋಗಿದ್ದೆ ನಾನು. ಅಲ್ಲಿ ನನಗೆ ಎಲ್ಲ ತಾಲೂಕು ಆಫೀಸ್ ಹತ್ರ ಎಲ್ಲ ಕೇಳ್ತಾ ಇದ್ದಾರೆ, ಯಾಕೆ ಅರೆಸ್ಟ್ ಮಾಡಿದ್ರು. ನಾನು ಅಂದೆ ನನಗೆ ಕೇಳಬೇಡಿ, ಈ ಪೊಲೀಸವ್ರಿಗೆ ಕೇಳಿ ನನಗೆ ಯಾಕೆ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಇವ್ರಿಗೆ ಕೇಳಿ ಅಂದರೆ. ಆಮೇಲೆ ಇವರು ಲಾಯರ್ಸ್ ಬಂದರು. ಆಮೇಲೆ ಒಬ್ಬರು ಅಂಕಲ್ ಇದ್ದರು, ಅವ್ರು ಬಂದು ನನಗೆ ಶ್ಯೂರಿಟಿ ಕೊಟ್ಟರು. ಇವ್ರು ಬಂದು ನಂದು ವಕಾಲತ್ ಹಾಕಿದ್ರು. ನಾನು ಹೊರಗಡೆ ಬಂದುಬಿಟ್ಟೆ. ಬಂದ ತಕ್ಷಣವೇ ಆಮೇಲೆ ನಾನೇನು ಮಾಡಿದೆ, ನೆಕ್ಸ್ಟ್ ಡೇನೇ ಅದು ಪೇಪರ್ಸ್ ಎಲ್ಲ ತಗೊಂಡು ಸ್ಟೇ ಆರ್ಡರ್ ತೊಗೊಂಡ್ಬಿಟ್ಟೆ ನಾನು. 2 ಡೇಸ್ನಲ್ಲಿ ನನಗೆ ಸ್ಟೇ ಆರ್ಡರ್ ಸಿಕ್ತು. ಸ್ಟೇ ಆರ್ಡರ್ ತೊಗೊಂಡು ಪೊಲೀಸವ್ರಿಗೆ ಕೊಟ್ಬಿಟ್ಟೆ ನಾನು. ಇದು ಆಗಿದ್ಮೇಲೆ ನಾನೇನು ಮಾಡಿದೆ, ಎಲ್ಲ ಇವರು ಇನ್ನೂ ಭಾಳ ಆಗ್ತಾಯಿದೆ, ಇವರು ಕೇಳೋದಿಲ್ಲ ಇವರು ಅಂತ ಹೇಳಿ ನಾನು ಎಲ್ಲ ಲೆಟರ್ಸ್ ರೆಡಿ ಮಾಡಿ ಎಲ್ಲ ಲೆಟರ್ಸಿಂದು ಜೋಡಿಸಿ ಎಲ್ಲ ಒಂದು ಫೈನಲ್ ಲೆಟರ್ಸ್ ಅಂತ ಬರೆದು ಹ್ಯೂಮನ್ ರೈಟ್ಸ್ಗೆ ಒಂದು ಎಲ್ಲ ಕಡೆ ಎಲ್ಲ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ, ಹ್ಯೂಮನ್ ರೈಟ್ಸ್, ಹ್ಯೂಮನ್ ಕಮಿಷನ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟೆ ನಾನು. ಏನಾಯ್ತು ಮುಂದೆ ಅವತ್ತು ನಮ್ಮ ತಂಗಿ ಅದು ನೋಡಿದಾರಲ್ಲ, ಅದು ಇಮಿಡಿಯೇಟ್ ಆಗಿ ನೋಡಿ ಅವತ್ತೇ ಅವ್ರಿಗೆ ಹೆಲ್ತ್ ಡಿಸ್ಟರ್ಬ್ ಆಗಿಬಿಡ್ತು. ಅವ್ರಿಗೆ ಡಿಸ್ಟರ್ಬ್ ಆಗಿ
ಇಮಿಡಿಯೇಟ್ ಬಾಯಿನಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಬ್ಲಡ್. ನಾನು ಏನಿತ್ತು ನನಗೆ ಒಂದೇ ಮಾತು ಹೇಳ್ತಿಲ್ಲ ಆಕಿ, ನಿನಗೆ ಏನು ಮಾಡೋದಿಲ್ಲ ಅಲ್ಲ ಅವರು ಏನು ನಾನು ಅಂದೆ ಇಷ್ಟು ಶಾಕ್ ಆಗಿ ಬಿಟ್ಟಿದ್ದಾಳೆ ಅಂತ. ನಾನು ಅಲ್ಲಿಂದ ಬಂದೆಲ್ಲ ನಮ್ಮ ತಂಗಿಯಲ್ಲಿ ಅಂತ ಕೇಳಿದೆ, ನಾನು ನಾಜು ಅಂತ ಕರೀದು. ಆಕೆಗೆ 18 ಇಯರ್ಸ್. ಎಲ್ಲಿದ್ದಾಳೆ ಆಕಿ? ಇಲ್ಲಿ ಮನೆಯಲ್ಲಿ ಒಳಗಡೆ ಇದ್ದಾಳೆ ಅಂತ. ನೋಡಿದರೆ ನಿನ್ಗೆ ಏನು ಮಾಡೋದಿಲ್ಲಲ್ಲ, ಪೊಲೀಸವ್ರು ಏನು ಮಾಡೋದಿಲ್ಲಲ್ಲ. ನಾನಂದೆ ನನಗೆ ಏನು ಮಾಡೋದಿಲ್ಲಮ್ಮ, ನೀನು ಯಾಕೆ ಇಷ್ಟು ಹೆದರ್ಕೊಂತೀಯ, ಸುಮ್ಮನೆ ಇರು ಅಂತ ಹೇಳಿದೆ. ಆಮೇಲೆ ಇಮಿಡಿಯೇಟಾಗಿ ಅದು ವಾಮಿಟ್ ಆಯ್ತಲ್ಲ, ಯಾಕೆ ವಾಮಿಟ್ ಆಯಿತು ಅಂತ ಹೇಳಿ ನಾನು ಆಮೇಲೆ ಡೈರೆಕ್ಟ್ ಇದು ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಏನೋ, ಏನಾದರೂ ಹೆದರ್ಕೊಂಡ್ಬಿಟ್ಟಿದ್ದಾಳೇನೋ ಅಂತ ಹೇಳಿ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ರೆ ಡಾಕ್ಟ್ರ್ ಏನಂದ್ರು, ಇಲ್ಲ ಸೀರಿಯಸ್ ಆಗಿಬಿಟ್ಟಿದೆ, ಈ ಅಮ್ಮ ಉಳಿಯೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇನೇ ಡೆತ್. ಅವರು ಏನಾಗಿಲ್ಲ, ಶಾಕ್ ಆಗಿ ಈ ಥರ ಆಗಿಬಿಟ್ಟಿದ್ದಾರೆ, ಅವ್ರ ಮೈಂಡ್ನಿಂದ ಅದು ಹೋಗ್ತಾ ಇಲ್ಲ ಅಂತ ಹೇಳಿ. ಅವತ್ತು ನೈಟ್ ನಾನು ಕರ್ಕೊಂಡು ಬಂದು ಹಿಂಗೆ ಮಲಗಿಸೀನಿ. ಅವ್ರೇನಂದ್ರು, ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ, ನೀವು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಹೇಳಿದರು. ನಾನಂದೆ, ಇವಾಗ ಇಮ್ಮಿಡಿಯೇಟಾಗಿ ಹೋಗಬೇಕಂದ್ರೆ ಫೈನಾನ್ಷಿಯಲ್ ಒಂದು ಪ್ರಾಬ್ಲಮ್ ಇತ್ತು, ಎಲ್ಲಿಂದ ಹೋಗ್ಬೇಕಂತ ಹೇಳಿ ನಾನು ಅದೇ ಚಿಂತೆ ಮಾಡ್ಕೊಂಡು ಆಕಿ ಮುಂದೆನೇ ಕುಂತೀನಿ. ನನಗೆ ಹೆಂಗಂಗೋ ಆಗ್ತಾಯಿದೆ ಅಂತ ಹೇಳಿ ನಾನು ಈ ತೊಡೆ ಮೇಲೆ ಮಲ್ಕೊಂಡಾಳೆ. ಏನಾಗ್ತಾಯಿದೆ ಅಮ್ಮ, ಏನಾಗ್ತಾಯಿದ್ದಾನೆ, ಹಿಂಗೆ ನೋಡಿ ಹಿಂಗೆ ಪ್ರಾಣ ಬಿಟ್ಟು. ನಿಮ್ಮ ತಂದೆಯವರ ರಿಯಾಕ್ಷನ್ ಏನಿತ್ತು ಇದ್ರ ಮಧ್ಯೆ? ಇಷ್ಟೆಲ್ಲ ಕತೆಗಳು ನಡೆಯುತ್ತಿಗೆ ನಮ್ಮ ಫಾದರ್ ಅವಾಗ ರಿಯಾಕ್ಷನ್ ಹೆಂಗಿತ್ತಂದರೆ, ಒಂದು ಟೈಪ್ ಭಯ, ಅಳೋದು, ಏನು ಮಾಡ್ತಾರೆ ಏನೋ, ಈ ಹುಡುಗಿ ಆಕೆಗೆ ಸಪೋರ್ಟರ್ಸ್ ಯಾರಿಲ್ಲ, ಆ ಥರ ಇತ್ತು. ನಮ್ಮ ಫಾದರ್ ಹೇಳ್ತಿದ್ದೆ ನಾನು, ಏನು ಹೆದರ್ಕೋಬೇಡ, ಏನಾಗ್ತೈತೆ ನೋಡೋಣ, ದೇವರ ಮೇಲೆ ಭಾರ ಹಾಕಿ ಮುಂದೆ ಹೋಗೋಣ, ಏನಾಗ್ತೈತೆ ನೋಡಿ ಇದು ಮಾಡೋಣ ಅಂತ ಹೇಳಿ ನಾನು ನಮ್ಮ ಫಾದರ್ಗೆ ಹೇಳ್ತಿದ್ದೆ. ಅವರು ಯಾವುದಕ್ಕೂ ರಿಯಾಕ್ಟ್ ಇರಲಿಲ್ಲ, ಅಷ್ಟೇ ತಂಪಾಡಿತಾವಿರ್ತಿದ್ರು? ಇಲ್ಲ ಸರ್, ರಿಯಾಕ್ಟ್ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮೈಂಡ್ ಓಡ್ತಿದ್ದಿಲ್ಲ. ಇಷ್ಟು ದೊಡ್ಡ ಸಮಸ್ಯೆ ಒಂದೇ ಸಮಾನ ಬಂದ್ಬಿಟ್ಟಿದೆಲ್ಲ, ಅವ್ರಿಗೆ ಧೈರ್ಯ ಇದ್ದಿದ್ದು ನಂದೆ. ನಮ್ಮ ಫಾದರ್ ಏನು ಹೇಳ್ತಿದ್ರು, ನನ್ನ ಹುಡುಗಿ ಇದ್ದಾಳಪ್ಪ, ಏನಾದರೂ ಒಂದು ಮಾಡ್ತಾಳೆ. ಆ ನಂತರ ಅದಕ್ಕೆ ಈ ಜಾಗ ಬಿಟ್ಬಿಡುವ ಅನ್ನುವಂಥದ್ದು ಚರ್ಚೆ ಆಗಲಿಲ್ವ ಮನೆಯಲ್ಲಿ? ಚರ್ಚೆ ಆಯಿತು ಸರ್. ನಮ್ಮ ಬ್ರದರ್ಸ್ ಎಲ್ಲ ಹೇಳಿದರು, ಇದು ಯಾಕೆ ನಮಗೆ ಎಲ್ಲ ದೊಡ್ಡವ್ರದ್ದು ಬಿಟ್ಬಿಡೋ. ನಾನಂದೆ ದೊಡ್ಡವರ ದುಶ್ಮನಿ ಯಾಕೆ ಅಂತ ಹೇಳಿದರು. ನಾನಂದೆ ಇವ್ರಿಗೆ ನಾವು ಇವಾಗೆ ಹೆದರ್ಕೊಂಡು ಬಿಟ್ರೆ ಇನ್ನೂ ಇವ್ರದ್ದು ಜಾಸ್ತಿ ಆಗ್ತೈತೆ ವಿನ ಕಮ್ಮಿ ಆಗೋದಿಲ್ಲ. ಒಂದು ಪ್ರಾಣನೇ ಹೋಯಿತು ನಮಗೆ. ಆಮೇಲೆ ನಮ್ಮ ಫಾದರ್ಗೆ ಕೂಡ ಸ್ಟ್ರೋಕ್ ಆಯಿತು, ನಮ್ಮ ಫಾದರ್ ಕೂಡ ಪ್ಯಾರಲೈಸಿಸ್ ಆದರು. ಹೇಳಬಾರ್ದು ಸರ್, ಆ ಪರಿಸ್ಥಿತಿ ಹಂಗಿತ್ತು ನಮಗೆ. ನಮ್ಮ ತಂಗಿ ಹೋಗಿದ್ದು ಒಂದು 6 ಮಂತ್ಸ್ಗೆ ನಮ್ಮ ಫಾದರ್ಗೆ ಸ್ಟ್ರೋಕ್ ಆಯಿತು, ಬ್ರೈನ್ ಸ್ಟ್ರೋಕ್. ಅವ್ರಿಗೆ ಒಂದು ಕೈ ಒಂದು ಕಾಲು ಬಿದ್ದೋಯ್ತು, ಬಾಯಿ ಮಾತಾಡೋಕ್ಕೆ ಬರ್ತಿದ್ದಿಲ್ಲ, ಆ ಥರ ಸಿಚುವೇಶನ್ ಬಂತು.